ನಾವು ಸೋತಿದೀವಿ, ಅದಕ್ಕೆ ನಾವು ಸೋತರು ಸಹ ನೀವು ಇದು ಮಾಡ್ಕೋಬೇಡಿ. ನಮ್ಮ ಹತ್ರ 2 MLC-ಗಳಿದ್ದಾರೆ, ಹುಲಿ ಅಂತ, ಭೀಮರಾವ್ ಪಾಟೀಲ್ ಅವರು, ಚಂದ್ರಶೇಖರ್ ಪಾಟೀಲ್ ಅವರು. ಸರ್ಕಾರ ನಮ್ದಿದೆ, ಸಿದ್ದರಾಮಯ್ಯ ಸರ್ಕಾರ ಇದೆ. जैसे कि आप सबको मालूम है, आज यूथ कांग्रेस हुमनाबाद की ओर से जो केंद्र की सरकार है, जो गरीबों को और जो बैकवर्ड क्लास को कंटिन्यूसली उनके ऊपर अत्याचार कर रही है, जो प्राइस हाइकिंग करके, उसके खिलाफ हम यूथ कांग्रेस की ओर से हुमनाबाद तालुका में जो हमारे स्टेट प्रेसिडेंट है मंजुनाथ गौड़, उनके आदेश से, और हमारे चाहते नेता श्रीमान राजशेखर भी पाटिल, एक्स मिनिस्टर कर्नाटका, और हमारे दोनों जनप्रिय MLC और युवा नेता अभिषेक पाटिल और गणेश पाटिल, रुद्राम पाटिल, सभी हमारे जो ब्लॉक कांग्रेस प्रेसिडेंट होंगे, सभी लोग हम मिलकर आज एक हमारे बीदर जिला में एक मिसाल है हुमनाबाद तालुका। क्यों बोले तो हमारे पास कुछ भी करे तो हम यूथ कांग्रेस और ब्लॉक कांग्रेस दोनों मिलके करते हैं। हमारे पास ऐसा कुछ नहीं है कि यूथ कांग्रेस अलग करना, ब्लॉक कांग्रेस हम बोले नहीं, फिर भी हमारे अफसर में सब लोग बोले हमारे को, पूरे कांग्रेस साहब बोले कि हम तुम्हारा साथ है, तुम्हारा पीछे आते बोल के आके हमारे को साथ दिए। और स्पेशली हम अभिषेक पाटिल और हम उनके पूरे टीम को हम धन्यवाद बोलते हैं। क्यों बोले तो कल शाम में 4 बजे हमारे को अभिषेक पाटिल की ओर से फ़ोन आया, अब कल ही करना है। क्यों बोले तो परसों CM साहब आ रहे, इसलिए टाइम नहीं रहता। बोले तो उनके एक आदेश पे इतने लोग जमा हुए। हम हुमनाबाद की एक खासियत है कांग्रेस पार्टी की, हम एक फ़ोन पे हज़ारों लोग जमा सकते हैं। जैसे कि आप देखें बर्थडे में हम किसी को ना घोड़ा दिए ना गाड़ी दिए, फिर भी हमारे पास 10,000 के ऊपर लोग आए थे। ये राजशेखर पाटिल की कितना ताकत है दिखाता है। और आने वाले दिनों में ऐसे ही हम पार्टी को संगठन करेंगे। जय राजशेखर पाटिल ಅವ್ರಿಗೆ, ರಾಜಶೇಖರ್ ಪಾಟೀಲ್ ಅವ್ರಿಗೆ, ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ, ಭೀಮರಾವ್ ಪಾಟೀಲ್ ಅವ್ರಿಗೆ, ಅಭಿಷೇಕ್ ಪಾಟೀಲ್ ಅವ್ರಿಗೆ, ಯೂತ್ ಕಾಂಗ್ರೆಸ್ जिंदाबाद, यूथ कांग्रेस जिंदाबाद। मेरा ऐसे ही मेरा सभी से हुमनाबाद नागरिकों से एक रिक्वेस्ट है। क्यों बोले तो जो काम करता वो बात नहीं करता, जो बात करता वो काम नहीं करता। ಒಂದು ಕನ್ನಡದಾಗ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ। ನಮ್ಮ ಹಿರಿಯರು ಒಂದು ಮಾತು ಹೇಳೋಗಿದ್ದಾರೆ, ಏನು ಹೇಳೋಗಿದ್ದಾರೆ ಅಂದರೆ, ಸಿಟ್ಟಿನಿಂದ ಹೇಳೋರು ನಾವು ಒಳ್ಳೇದು ಕೇಳಿದ್ರು, ಬೈ ನಕ್ಕೋತ ಹೇಳೋರು ನಮ್ಮ ಕೆಟ್ಟದ್ದು ಕೇಳೋರು। ಇವತ್ತು ಹುಮನಾಬಾದ್ ತಾಲೂಕದ ಯಾರು ಬರೀ ಹಲ್ಕಿಸ್ಕೋತಾ ಹೇಳತ್ತಾರ, ಯಾರು ಸಿಟ್ಟಿನಿಂದ ಹೇಳತ್ತಾರ, ತಾವು ತಿಳ್ಕೋಬೇಕು। ನಮ್ಮ ರಾಜಶೇಖರ ಪಾಟೀಲ್ ಅವರು ಸಿಟ್ಟು ಮಾಡಿದ್ರು ಸರ್, ಮನಸ್ಸಲ್ಲಿ ಏನಪ್ಪ ಅಂದ್ರೆ ಒಳ್ಳೇದಿದೆ, ಒಳ್ಳೇದಾಗಬೇಕಂತ ಅವ್ರ ಮನಸ್ಸಲ್ಲಿದೆ। ಹೀಗಾಗಿ ಹುಮನಾಬಾದ್ ಜನತೆ, ಹುಮನಾಬಾದ್ ಪ್ರತಿಯೊಬ್ಬ ಯುವಕರು, ಈಗ ಅಭಿಷೇಕ್ ಪಾಟೀಲ್ ಅವರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಾವು ಎಲ್ಲ ಕಳ್ಕೊಂಡಿದ್ದೇವೆ ಅಲ್ಲೇ ಹುಡ್ಕಮ್ಮಿ ಮತ್ತೆ ನಮ್ದು ಏನಪ್ಪ ಅಂದ್ರೆ ಅಧಿಕಾರ ಬಂದೇ ಬರ್ತೇವೆ ಅಂತೇಳಿ ವಿಶ್ವಾಸ ವ್ಯಕ್ತಪಡಿಸ್ತೀನಿ। ಥ್ಯಾಂಕ್ ಯು। ಹಾಂ, ಅದೇ ರೀತಿಯಾಗಿ ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಆದ ನಂತರ ಪ್ರಥಮ ಬಾರಿಗೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಈ ರಾಜ್ಯ ಕಂಡಂತೆ 2ನೇ ದೇವರಾಜ ಅರಸು ಅಂತ ಕರೆಯಲ್ಪಡುವ ಸನ್ಮಾನಿಸಿ ಮುಖ್ಯಮಂತ್ರಿಗಳು ನಾಳೆ ಬರ್ತಾ ಇದ್ದಾರೆ। ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಮಾನ್ಯ ಮಾಜಿ ಸಚಿವರ ಸನ್ಮಾನಿಸಿ ರಾಜಶೇಖರ್ ಪಾಟೀಲ್ ಅವರಿಗೆ ಆದೇಶ ಮಾಡಿದ್ದಾರೆ। ಅದೇ ರೀತಿಯಾಗಿ ಅಭಿಷೇಕ್ ಪಾಟೀಲ್ ಅವರು ಸಹ ಅವರ ವತಿಯಿಂದ ಕೂಡ ನಾವು ಈ ಒಂದು ಕೋರಿಕೆ ಮಾಡಿ ನಾವು ಬಂದಂಥ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇವೆ। ಇಷ್ಟೊಂದು ಸಂಖ್ಯೆಯಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಆಯೋಜನೆ ಮಾಡಾಗಿರುವಂತಹ ಏನು ಹೋರಾಟ ಇದೆ ಅದರಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮ್ಮೆಲ್ಲರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ। ನಮ್ಮ ಸೀನಿಯರ್ಸ್ ಲೀಡರ್ ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಎಲ್ಲರೂ ಸಹ ಇವ್ರ ಹೆಸರು ತೊಗೊಳಲ್ಲ, ಆಲ್ರೆಡಿ ಲೇಟ್ ಆಗಿದೆ, ಕ್ಷಮಿಸಿ ನನಗೆ। ನಾವು ಬಂದಿರೋದು ಹೋರಾಟ ಮಾಡೋಕ್ಕೆ, ನಮ್ಮದು ನಿಮ್ಮದು ನಾವು ಯಾವಾಗಲೂ ಒಂದೇ ಮನಸ್ಸುದಲ್ಲಿ ಇದ್ದರಿದ್ದೀವಿ। ಅದಕ್ಕೆ ಯಾರ್ದು ಸಬ್ಜೆಕ್ಟ್ ಮೇಲೆ ಮಾತಾಡೋಣ। ನಾವೆಲ್ಲ ಇವತ್ತು ಒಗ್ಗಟ್ಟಾಗಿ ಇವತ್ತು ಯಾಕೆ ಬಂದಿದ್ದೀವಿ ಅಂದರೆ ಬರೀ ಕಾಂಗ್ರೆಸ್ ಪಕ್ಷದ ಸಲುವಾಗಿಲ್ಲ, ನಮ್ಮದು ಮನೇಲಿ ನಮಗೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ನಮಗೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಅಂತ ಬಂದಿಲ್ಲ। ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಜಾಸ್ತಿ ಆಗಿದೆ। ಅವ್ರ ಪರ ಬಡವ ಜನಪರ, ಎಲ್ಲ ಜನಪರ ನಾವೆಲ್ಲ ಹೋರಾಟ ಮಾಡೋಕ್ಕೆ ನಾವು ಈಗ ಬೀದಿ ಮೇಲೆ ಬಂದು ಎಲ್ಲರ ಪರ ಧ್ವನಿ ಎತ್ತುತ್ತಾ ಇದ್ದೀವಿ। ಯಾಕಂದರೆ ತಾವು ನೋಡ್ತಾ ಇದ್ದೀರ, ಈಗಾಗಲೇ ಬಾಬು ಟೈಗರ್ ಸರ್ ಅವ್ರು ಮಾತಾಡಿದ್ರು, ಉಮೇಶ್ ಜಂಗಿ ಅವ್ರು ಮಾತಾಡಿದ್ರು, ನಮ್ಮ ಸಾಕಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾತಾಡಿರುವಾಗ ಹೇಳಿದ್ದಾರೆ ಏನೇನು ಆಶ್ವಾಸನೆ ಕೊಟ್ಟಿದ್ರು। ಅವ್ರದ್ದು 11 ವರ್ಷದ ಹಿಂದೆ ನಾವು 2 ಕೋಟಿ ಪ್ರತಿ ವರ್ಷ ಜಾಬ್ ಕೊಡ್ತೀವಿ, ಆನಂತರ ಏನಂತಾರೆ 15 ಲಕ್ಷ ರೂಪಾಯಿ ಕೊಡ್ತೀವಿ, ಯಾವುದೂ ಸಹ ಅವ್ರು ಪೂರ ಮಾಡಿಲ್ಲ। ತಾವು ನೋಡ್ಬೋದು ನಮ್ಮ ಸರ್ಕಾರ ಬಂದ ಮೇಲೆ ಏನು ಪಂಚ್ ಗ್ಯಾರಂಟಿ ಕೊಟ್ಟಿದ್ವಿ, ಈಗೂ ಸಹ ಪಂಚ್ ಗ್ಯಾರಂಟಿ ನಡೀತಿದ್ದಾವೆ, ಸುಭದ್ರವಾಗಿ ನಡೀತಿದ್ದಾವೆ, ಒಳ್ಳೆ ರೀತಿಯಾಗಿ ನಡೀತಿದ್ದಾವೆ।
ಯಾವುದೇ ಒಂದು ಗ್ಯಾರಂಟಿ ಡಿಸ್ಕಂಟಿನ್ಯೂ ಮಾಡಿಲ್ಲ, ಮಾಡೋದು ಇಲ್ಲ ನಮ್ಮ ಸರ್ಕಾರ. ಇಡೀ 5 ವರ್ಷ ಸಂಪೂರ್ಣವಾಗಿ ಜನರ ಪರ ಇರುತ್ತೆ. ಮತ್ತೆ ತಾವು ನೋಡ್ತಾ ಇರ್ಬೋದು, ಕೋಆಪರೇಟಿವ್ ಸೆಕ್ಟರ್ದಲ್ಲಿ ಬಡ್ಡಿ ಮನ್ನಾ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಇಡೀ ಇಂಡಿಯಾದಲ್ಲಿ ಮಾಡಿದೆ ಅಂದರೆ 2ನೇ ಸತಿ ಬಡ್ಡಿ ಮನ್ನಾ ಬರೀ ಕರ್ನಾಟಕದಲ್ಲಿ ಆಗಿದೆ. ಅದು ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಕೈ ಮೇಲೇನೆ ಆಗಿದೆ, ತಮ್ಮೆಲ್ಲರಿಗೂ ಗೊತ್ತಿರಲಿ. ಮತ್ತೆ 371 ಜೆ ಅಡಿಯಲ್ಲಿ ನಾವೆಲ್ಲ ಏನು ಬರ್ತೀವಿ, ಇವು 7 ಡಿಸ್ಟಿಕ್ ಏನು ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಸ್ಪೆಷಲ್ ಬಜೆಟ್ ಕೊಡ್ತೀವಿ ಅಂತ ಹೇಳಿ ನಮ್ಮ ಆ ಪ್ರಣಾಳಿಕೆಯಲ್ಲಿ ಇತ್ತು. ಅದನ್ನು ಸಹ ಪ್ರತಿ ವರ್ಷ ಪ್ರತಿ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಇದ್ದಾವೆ, MLA ಕಾನ್ಸ್ಟಿಟ್ಯೂನ್ಸಿ ಎಲ್ಲರಿಗೂ ಸಹ 100 ಕೋಟಿ ಅಂದರೆ 500 ಕೋಟಿ ಸ್ಪೆಷಲ್ ಬಜೆಟ್ ಕೊಡ್ತಾ ಇದ್ದಾರೆ ಜನರ ಕಲ್ಯಾಣ ಆಗಲಿ ಅಂತ ಹೇಳಿ. ಇದು ಯಾವ ಪಕ್ಷ ಮಾಡ್ತಿದ್ದಪ್ಪ? ಯಾರಿಗೆ ಸ್ಪೆಷಲ್ ಸ್ಟೇಟಸ್ ಕೊಡ್ತಿದೆ? ನಮಗೆ. ಈಗಾಗಲೇ ಅಂದರು ಯಾರೋ ಈ ಸತಿ ನಾವು ಸೋತಿದ್ದೀವಿ, ಅದಕ್ಕೆ ನಾವು ಸೋತರು ಸಹ ನೀವು ಇದು ಮಾಡ್ಕೋಬೇಡಿ, ನಮ್ಮ ಹತ್ರ 2 MLCಗಳಿದ್ದಾರೆ ಹುಲಿ ಅಂತ. ಭೀಮರಾವ್ ಪಾಟೀಲ್ ಅವರು, ಚಂದ್ರಶೇಖರ್ ಪಾಟೀಲ್ ಅವರು. ಸರ್ಕಾರ ನಮ್ದಿದೆ, ಸಿದ್ದರಾಮಯ್ಯ ಸರ್ಕಾರ ಇದೆ. ಯಾವುದೇ ರೀತಿಯಾಗಿ ನಮಗೆ ಹಣದಾಗ್ಲಿ ಯಾವುದೇ ರೀತಿಯಾಗಿ ನಮ್ಮ ಡೆವಲಪ್ಮೆಂಟಿಗಾಗಲಿ ಎಲ್ಲರೂ ಸಹ 3 ಜನ ಸಹ ಹೋಗಿ ಅಲ್ಲಿಂದ ಹುಮ್ನಾಬಾದ್ ಆಗಲಿ ಬೀದರ್ ಡಿಸ್ಟಿಕ್ಕಿಂದ ಅಲ್ಲಿ ಡೆವಲಪ್ಮೆಂಟ್ ಸಲುವಾಗಿ ಯಾವಾಗಲೂ ಇವ್ರು ಇರ್ತಾರೆ ಅಂತ ಹೇಳುತ್ತಾ, ಮತ್ತೆ ಇವತ್ತು ಬಂದಿರೋ ಸಲುವಾಗಿ ಎಲ್ಲರೂ ನನ್ನ ಯೂತ್ ಕಾಂಗ್ರೆಸ್ ಆಗಲಿ, ಸೀನಿಯರ್ ಕಾಂಗ್ರೆಸ್ ಆಗಲಿ, ಮಹಿಳಾ ಕಾಂಗ್ರೆಸ್ ಆಗಲಿ ಎಲ್ಲರಿಗೂ ಸಹ ನಾನು ಹೃದಯಪೂರ್ವಕ ಧನ್ಯವಾದ ಹೇಳುತ್ತಾ ನಂದು 2 ಮಾತಿಗೆ ವಂದನೆ ಕೊಡ್ತೀನಿ. हुमनाबाद के बस स्टैंड के बिल्कुल बाजू साइड में SS पारा शॉपिंग मॉल में स्पेशल मैरिज सीजन, क्रिसमस और न्यू ईयर के लिए लेटेस्ट कलेक्शन लाए हैं, जो मिलेंगे रीजनेबल प्राइस में। सभी तरह के साड़ीज जैसे कि धर्मावरम, कांचीवरम साड़ी, ब्रांडेड शूटिंग शर्टिंग, मेंस वेयर, किड्स वेयर, लेडीज वेयर, कोट सूट, शेरवानी, कुर्ता पैजामा, ब्लेजर, रेमंड शूटिंग, आदित्य बिरला, सियाराम, सोलिनो और सभी तरह के ब्रांडेड आइटम SS पारा शॉपिंग मॉल पर मिलेंगे, तो एक बार विजिट करना ना भूले। हुमनाबाद के कनारा बैंक के पीछे ब्रदर मोटर्स में मिलेंगे सभी तरह के 2 व्हीलर्स जैसे कि हीरो होंडा, TVS, बजाज, सुजुकी और सभी कंपनी के इलेक्ट्रिक बाइक्स भी। इसके साथ ही साथ इनका एक और प्री ओन्ड सेकेंड हैंड शोरूम गुलबर्गा रोड नागलक्ष्मी ढाबे के रूबरू ओपन हुआ है, जहां पर 2 व्हीलर, 3 व्हीलर, 4 व्हीलर सभी मॉडर्न के गाड़ियां दस्तियाब होंगी और सभी गाड़ियों पर लोन फैसिलिटी ब्रदर फाइनेंस में ही अवेलेबल है। इसके अलावा लो डॉक्यूमेंट्स के साथ डिलीवरी दिया जाएगा। यहाँ ओकिनावा इलेक्ट्रिक बाइक और सुजुकी के सब डीलर्स भी है, तो एक बार जरूर विजिट करें। पिछले साल की तरह इस साल भी चुड़गुप्पा के बस स्टैंड के बिल्कुल बाजू साइड ज़ारा रेडीमेड कलेक्शन में रमजान स्पेशल रखा गया है। 1199 में 2 जींस पैंट और 999 में 3 शर्ट और 2000 शॉपिंग करने पर 1 बेल्ट फ्री रखा गया है। और मैरिज सीजन के लिए ब्रांडेड पैंट शर्ट भी मिलेंगे, जैसा कि शर्ट में रेड फिल्म, रेड स्टोन, स्टोरी, उर्बन, डॉट्स और जींस में रेड फिल्म, कोमक, कुर्ता पैजामा, सूट, शेरवानी, टी शर्ट और सभी तरह के बैग्स भी यहाँ पर मिलेंगे।